ಸೊ ಲೆಟ್ಸ್ ಟಾಕ್ ಸಿನಿಮಾ. ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ಫಿಲಮ್ ಬಂದು ಲಕ್ಕಿ ಭಾಸ್ಕರ್ ಅಂತ ತೆಲುಗು ಫಿಲಮ್ಮು. ಆ್ಯಂಡ್ ಈ ಫಿಲಮ್ನ ಡೈರೆಕ್ಷನ್ ಮಾಡಿರೋದು ವೆಂಕಿ ಅಟ್ಲೂರಿ ಅಂತ. ಇವ್ರದ್ದು ಪ್ರೀವಿಯಸ್ ಫಿಲಮ್ ಬಂದು ತಮಿಳಲ್ಲಿ ನಾನು ನೋಡಿರೋ ಫಿಲಮ್ ಬಂದು ವಾತಿ ಅಂತ, ಧನುಷ್ ಅವ್ರದ್ದು. ಆ್ಯಂಡ್ ಆ ಫಿಲಮ್ ಸಕ್ಕತ್ತಾಗಿತ್ತು. ಅದೇ ಥರ ಈ ಫಿಲಮು ಸಕ್ಕತ್ತಾಗಿದೆ. ಯಾವ ಸೀನಲ್ಲೂ ನನಗೆ ಬೋರ್ ಅಂತ ಅನಿಸಿಲ್ಲ. ಆ್ಯಂಡ್ ನೈಸ್ ಡೈರೆಕ್ಷನ್. ಈ ಸ್ಟೋರಿ ಬಂದು ರಿವಾಲ್ವ್ ಆಗೋದು ನಿಮಗೆ ಸ್ಕ್ಯಾಮ್ 1992 ಅಂತ ಒಂದು ಸೀರೀಸ್ ಬಂದಿತ್ತು, ವೆಬ್ ಸೀರೀಸ್. ಅದರಲ್ಲಿ ಹರ್ಷದ್ ಮೆಹ್ತಾ ಅಂತ ರಿಯಲ್ ಕ್ಯಾರೆಕ್ಟ್ರು, ಅದು ರಿಯಲ್ ಅವ್ರದ್ದು ಸ್ಟೋರಿ ತೋರಿಸಿದ್ದು, ಸ್ಟಾಕ್ ಮಾರ್ಕೆಟಲ್ಲಿ ಅವ್ರು ಮಾಡಿದ ಸ್ಕ್ಯಾಮ್ ಬಗ್ಗೆ. ಈ ಸ್ಟೋರಿ ಬಂದು ಆ ಯೂನಿವರ್ಸಲ್ ನಡೆಯೋದು. ಈ ಸ್ಟೋರಿಲೂ ಹರ್ಷದ್ ಮೆಹ್ತಾ ಇದ್ದಾರೆ. ಈ ಫಿಲಮಲ್ಲೂ ಹರ್ಷದ್ ಮೆಹ್ತಾ ಅಂತ ಕ್ಯಾರೆಕ್ಟರ್ ಇದೆ. ಬಟ್ ಅವ್ರದ್ದು ಫೇಸ್ ರಿವೀಲ್ ಮಾಡಲ್ಲ, ಅವ್ರದ್ದು ಕ್ಯಾಸ್ಟು ಯಾರು ಅಂತ ತೋರಿಸಲ್ಲ. ಬಟ್ ಅವ್ರ ಪ್ರೆಸೆನ್ಸ್ ಇದೆ ಇದರಲ್ಲಿ. ಅವರು ಇವ್ರ ಜೊತೆ ಇನ್ವಾಲ್ವ್ ಆಗಿರ್ತಾರೆ. ಇವರು ನಮ್ಮ ದಿಲ್ಕರ್ ಸಲ್ಮಾನ್ ಏನಿದ್ದಾರೆ ಕ್ಯಾರೆಕ್ಟರು, ಅವ್ರ ಜೊತೆ ಇನ್ವಾಲ್ವ್ ಆಗಿ ಸ್ಕ್ಯಾಮ್ ಮಾಡಿ ಲಾಸ್ಟಲ್ಲಿ ಇವರು ದೇಶ ಬಿಟ್ಟು ಹೋಗ್ತಾರೆ US ಗೆ. ಹರ್ಷದ್ ಮೆಹ್ತಾ ಸಿಗಾಕೋತಾರೆ. ಅವ್ರು ಇಲ್ಲೇ ಇಂಡಿಯಾದಲ್ಲೇ ಜೈಲಿಗೆ ಹಾಕ್ತಾರೆ ಅವ್ರನ್ನ. ಆ್ಯಂಡ್ ಇದು ಸುಚಿತಾ ದಳ್ಳಾಲ್ ಅವ್ರದ್ದು ರಿಯಲ್ ಸ್ಟೋರಿ. ಅವರೊಂದು ಆ ಟೈಮಲ್ಲಿ ಅವರೊಬ್ಬರು ಪತ್ರಕರ್ತರಾಗಿರ್ತಾರೆ. ಆಗ ಈ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ಹರ್ಷದ್ ಮೆಹ್ತಾ ಅರೆಸ್ಟ್ ಆಗೋಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ. ಆ್ಯಂಡ್ ಫಿಲಮ್ ಅವ್ರದ್ದೊಂದು ಬುಕ್ ಇದೆ, ಸುಚಿತಾ ದಳ್ಳಾಲ್ ಅವ್ರದ್ದು, ಹೂ ವಾನ್, ಹೂ ಲಾಸ್ಟ್ ಆ್ಯಂಡ್ ಹೂ ಗಾಟ್ ಅವೇ ಅಂತ ಒಂದು ಬುಕ್ ಇದೆ. ಆ ಬೇಸಲ್ಲಿ ಇಟ್ಕೊಂಡು ಸ್ಕ್ಯಾಮ್ 1992 ಸೀರೀಸ್ನ ಮಾಡಿದ್ದು. ಈ ಸ್ಟೋರಿ ಆ ಸ್ಟೋರಿ ಎಲ್ಲ ಒಂದೇ ಯೂನಿವರ್ಸಲ್ಲಿ ನಡೆಯೋದ್ರಿಂದ ಹೂ ಗಾಟ್ ಅವೇ ಅಂತ ಒಂದು ಲೈನ್ ಇದೆಯಲ್ಲ, ಅದು ನಮ್ಮ ದಿಲ್ಕರ್ ಸಲ್ಮಾನ್ ಅವರು ಕರೆಕ್ಟ್ ಟೈಮ್ಗೆ ಕಂಟ್ರಿಬ್ಯೂಟ್ ಹೊಟ್ಟೋಗ್ತಾರೆ ಎಲ್ಲ ಸ್ಕ್ಯಾಮ್ ರಿವೀಲ್ ಆದಾಗ. ಫಿಲಮಲ್ಲಿ ನನಗೆ ಬೋರ್ ಅನಿಸಿದ್ದು ಎಲಿಮೆಂಟ್ ಯಾವುದೂ ಇಲ್ಲ. ಮೀನಾಕ್ಷಿ ಚೌಧರಿ ಅಂತ ಹೀರೋಯಿನ್ನು, ಅವರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಾಯಿ ಕುಮಾರ್ ಅವರು ಇದ್ದಾರೆ. ನನಗೆ ಫೆಮಿಲಿಯರ್ ಫೇಸ್ ಅನ್ನೋದು ದಿಲ್ಕರ್ ಸಲ್ಮಾನ್. ಆ್ಯಂಡ್ ಮೀನಾಕ್ಷಿ ಚೌಧರಿನ ನಾನು ಗೋಟಲ್ಲಿ ನಮ್ಮದು ವಿಜಯ್ ಸೇತುಪತಿ ಅವ್ರದ್ದು ಬಂದಿತ್ತಲ್ಲ, ತಲಪತಿ ವಿಜಯ್ ಅವ್ರದ್ದು, ಗೋಟ್ ಮೂವಿಲಿ ಜೂನಿಯರ್ ತಲಪತಿ ಲವರ್ ಆಗಿ ಮಾಡಿದ್ದಾರೆ ಮೀನಾಕ್ಷಿ ಚೌಧರಿ ಅಂತ. ಚೆನ್ನಾಗಿ ಮಾಡ್ತಾರೆ ಅವರ ಆ್ಯಕ್ಟಿಂಗು. ಆ್ಯಂಡ್ ಮೀನಾಕ್ಷಿ ಚೌಧರಿ, ನಮ್ಮ ದಿಲ್ಕರ್ ಸಲ್ಮಾನ್ ಇವರೆಲ್ಲ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ ನಿಮ್ಗೆ ಗೊತ್ತಿರೋಂಗೆ. ಆ್ಯಂಡ್ ಸಾಯಿ ಕುಮಾರ್ ಇದ್ದಾರೆ, ನನಗೆ ಗೊತ್ತಿರೋ ಫೆಮಿಲಿಯರ್ ಫೇಸಸ್. ಆ್ಯಂಡ್ ತೆಲುಗುಲಿ ಪ್ರಾಮಿನೆಂಟ್ ಫೇಸಸ್ ಓಜಿಗಳೆಲ್ಲ ಇದ್ದಾರೆ, ಹಳೇ ಆ್ಯಕ್ಟರ್ಸ್ ಎಲ್ಲ, ಸೈಡ್ ಆ್ಯಕ್ಟರ್ಸ್ ಎಲ್ಲ. ಫಿಲಮ್ ಚೆನ್ನಾಗಿದೆ. ಮಗಧ ಅನ್ನೋ ಒಂದು ಬ್ಯಾಂಕಲ್ಲಿ ನಡೆಯೋ ಸ್ಟೋರಿ ಇದು. ಇವರು ಕ್ಯಾಶಿಯರ್ ಆಗಿರ್ತಾರೆ, ದಿಲ್ಕರ್ ಸಲ್ಮಾನ್ ಅವರು. ಕ್ಯಾಶಿಯರ್ ಆಗಿ ಇವ್ರಿಗೆ ಸಾಲ ಎಲ್ಲ ಜಾಸ್ತಿ ಆಗಿ ಅವ್ರ ಹತ್ರ ದುಡ್ಡು ಇಲ್ಲದೆ ಹೋದಾಗ, ಏನು ಮಾಡೋಕ್ಕೆ ಮುಂದೆ ದಾರಿನೇ ಇಲ್ಲದೆ ಇದ್ದಾಗ ಈ ಥರ ದಾರಿ ಹಿಡಿತಾರೆ. ಇಂಪೋರ್ಟು ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಹರ್ಷದ್ ಮೆಹ್ತಾ ಜೊತೆನೂ ಇವರು ಇದು ಮಾಡಿ, ಹರ್ಷದ್ ಮೆಹ್ತಾಗೆ ಇವ್ರು ದುಡ್ಡು ಕೊಡೋ ಥರ, ಇವ್ರ ಬ್ಯಾಂಕಿಂದ ದುಡ್ಡು ಕೊಡೋ ಥರ ಮಾಡಿ ಇವರೆಲ್ಲ ಚೆಕ್ಕಿಗೆಲ್ಲ ಸೈನ್ ಹಾಕಿ ಎಲ್ಲ ಇನ್ವಾಲ್ವ್ ಆಗಿ, ಬ್ಯಾಂಕ್ ಅವರು ಇನ್ವಾಲ್ವ್ ಆಗಿ, ಲಾಸ್ಟಲ್ಲಿ ಇವರು ಗೊತ್ತಾಗಿ ಇದೊಂಥರ ಬೆಟ್ಟಿಂಗ್ ಥರ ಅಂದ್ಬಿಟ್ಟು. ಆ್ಯಂಡ್ ಈಗ ಏನಾದರೂ ಚಟ ಏನಾದ್ರು ಏನೋ ಮಾಡ್ತೀವಲ್ಲ, ಗ್ಯಾಮ್ಲಿಂಗ್ ಎಲ್ಲ ಮಾಡಿ, ಗ್ಯಾಮ್ಲಿಂಗ್ ಮಾಡೋದು ಅಂದರೆ ಈ ಫಿಲಮ್ದು ಮೊರಲ್ ಏನಂದರೆ, ಗ್ಯಾಮ್ಲಿಂಗ್ ಮಾಡಿ ಬೇಡ ಅನ್ನಲ್ಲ, ಬಟ್ ನೀವು ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಆವಾಗ ಎಲ್ಲ ಸಕ್ಸಸ್ಫುಲ್ ಆಗ್ತಾರೆ ಗ್ಯಾಮ್ಲಿಂಗಲ್ಲಿ ಅಂತ. ಯಾವ ಟೈಮಲ್ಲಿ, ರೈಟ್ ಟೈಮಲ್ಲಿ ನೀವು ಪುಲ್ ಔಟ್ ಮಾಡ್ತೀರಾ ನಿಮ್ಮ ಇದನ್ನು ಅಂತ ಇರೋದು ಸ್ಟೋರಿ. ಆ್ಯಂಡ್ ನನಗೆ ಅನ್ನಿಸ್ದಂಗೆ ಮೂವಿಲಿ ಯಾವುದೂ ಲ್ಯಾಗ್ ಎಲಿಮೆಂಟ್ ಇಲ್ಲ. ಮ್ಯೂಸಿಕ್ ಓಕೆ, BGM ಓಕೆ ಇತ್ತು, ಬಟ್ ಇನ್ನೂ ಬೇಕಿತ್ತು. BGMs ಇನ್ನೂ ಇರಬೇಕಿತ್ತು. ಎಲಿವೇಶನ್ ಸೀನ್ಸ್ಗಳು ಕಮ್ಮಿ, ಬಟ್ ವೆಲ್ ರಿಟರ್ನ್ ಸ್ಟೋರಿ ಅಂತ ಹೇಳ್ಬೋದು. ಎಲ್ಲೂ ಲ್ಯಾಗ್ ಆಗಿಲ್ಲ ಸ್ಟೋರಿ, ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ನಾನು ಥಿಯೇಟ್ರಲ್ಲಿ ನೋಡಿಲ್ಲ, ಬಟ್ ಅದು OTTಲಿ ರಿಲೀಸ್ ಮಾಡಿದ್ದಾರೆ, ನೆಟ್ಫ್ಲಿಕ್ಸಲ್ಲಿ. ಅದರಲ್ಲಿ ನೋಡಿದೆ. ಸುಮ್ಮನೆ ರ್ಯಾಂಡಮ್ ಆಗಿ ನೋಡಬೇಕು ಅಂತ ನೋಡಿಲ್ಲ, ಬಟ್ ನಾನು ಕೇಳಿದ್ದೆ ಮೌತ್ ಪಬ್ಲಿಸಿಟಿಲಿ ಚೆನ್ನಾಗಿದೆ. ಆಮೇಲೆ ನನಗೆ ದಿಲ್ಕರ್ ಸಲ್ಮಾನ್ ಅವರ ಆ್ಯಕ್ಟಿಂಗು ಬಗ್ಗೆ ಕಾನ್ಫಿಡೆನ್ಸ್ ಇದೆ. ಅವ್ರದ್ದು ರೀಸೆಂಟಾಗಿ ಗನ್ಸ್ ಆ್ಯಂಡ್ ಗುಲಾಬ್ಸ್ ನೋಡಿದ್ದೆ ನಾನು, ಹಿಂದಿ ವೆಬ್ ಸೀರೀಸ್. ರಾಜನ್ ರಾಜ್ ಬ್ರದರ್ಸ್ ಜೊತೆ ಮಾಡಿದ್ರು ಅವರು ಗನ್ಸ್ ಆ್ಯಂಡ್ ಗುಲಾಬ್ಸ್. ಅದರಲ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಆ್ಯಂಡ್ ದಿಲ್ಕರ್ ಸಲ್ಮಾನ್ ಗೊತ್ತೇ ಇದೆ, ಅವರು ಸಖತ್ ಆ್ಯಕ್ಟ್ರೆಸ್ ಅವರು. ನೋಡಿ ಫಿಲಮ್ಮು. ವೆಂಕಿ ಅಟ್ಲೂರಿ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಂಥ ಫಿಲಮ್ಗಳು ಬೆಳಿಬೇಕು. ಇಂಥ ಫಿಲಮ್ಗಳು
ಓಡಬೇಕು, ಆವಾಗ ಕಾನ್ಫಿಡೆನ್ಸ್ ಬರುತ್ತೆ ನೆಕ್ಸ್ಟ್ ಮೇಕರ್ಸ್ಗೂ. ಈ ಥರ ಬಯೋಪಿಕ್ಸ್ ಅಥವಾ ಈ ಥರ ರಿಯಲ್ ಸ್ಟೋರಿ ಬೇಸ್ ಮಾಡಿ ಫಿಲಮ್ ಮಾಡೋದು ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೂ. ಓವರಾಲ್ ಇದು ವರ್ತ್ ವಾಚ್, ಒಂದು ಸತಿ ನೋಡ್ಬೋದು ಫಿಲಮ್, ಏನು ಅಷ್ಟೊಂದು ಇದಿಲ್ಲ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡ್ ನೋಡ್ತಿರ್ಬೋದು ನೀವು, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಿದೆ ಇಲ್ವೋ, ಮಾರ್ಟಿನ್ ಸ್ಕಾರ್ಸಿಸಿ ಇದ್ದಾರೆ, ಅವ್ರ ಕೆಳಗಡೆ ಇಮ್ತಿಯಾಜ್ ಅಲಿ ಇದ್ದಾರೆ. ನಂದು ಅವರಿಬ್ಬರು ನನಗೆ ಫೇವ್ರೆಟ್ ಡೈರೆಕ್ಟರ್ಸ್, ಒಬ್ಬರು ಹಾಲಿವುಡ್ಡು, ಒಬ್ಬರು ಬಾಲಿವುಡ್ಡಿಂದ. ಆ್ಯಂಡ್ A24ದು ಫೋಟೋ ಇದೆ, ಅದೊಂದು ಪ್ರೊಡಕ್ಷನ್ ಕಂಪ್ನಿ. ಅವರು ಈ ಥರ ಚಿಕ್ಕ ಚಿಕ್ಕ ಫಿಲಮ್ನೆಲ್ಲ ತಗೊಂಡು ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವರೊಂಚೂರು ನನಗೆ ಇಷ್ಟ, ಅದೊಂದು ಪ್ರೊಡಕ್ಷನ್ ಕಂಪ್ನಿ. ಅವ್ರ ಫಿಲಮ್ಗಳೆಲ್ಲ ಸಕ್ಕತ್ತಾಗಿರುತ್ತೆ, ಯಾವುದು ಮಿಸ್ ಮಾಡೋಣ ನಾನು. ಆ್ಯಂಡ್ ಇಲ್ಲಿ ಕಾಣಿಸ್ತಿರ್ಬೋದು ಡಾಲಿ ಧನಂಜಯ್, ನಿಮಗೆ ಕಾಣಿಸ್ತಲ್ಲ ಅನಿಸುತ್ತೆ. ಓಕೆ, ಈ ಫಿಲಮ್ ನೋಡಿ. ನಾನು ಇನ್ನೂ ಪುಷ್ಪ 2 ಹೋಗಬೇಕು, ಹೋಗಿಲ್ಲ. ಆ್ಯಂಡ್ ನಾನು ಯಾವ್ದ್ಯಾವ್ದು ನೋಡಿದೆ ಫಿಲಮ್ಮು, ತೀರಣದಲ್ಲಿ ಆದಮೇಲೆ ಲಕ್ಕಿ ಭಾಸ್ಕರ್ ನೋಡಿದ್ದೀನಿ, ಇನ್ನೊಂದು ಯಾವುದೋ ನೋಡಿದ್ದೀನಿ, ಮರ್ತೋಗಿದ್ದೀನಿ, ಅದ್ರದ್ದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಸೊ ಈ ಫಿಲಮ್ ನಿಮ್ಗೆ ಇಷ್ಟ ಆಗಿದರೆ ನೀವು ಸ್ಕ್ಯಾಮ್ 1992 ಅಂತ ಇದೆ ವೆಬ್ ಸೀರೀಸ್, ಅದನ್ನು ನೋಡಿ. ಆ್ಯಂಡ್ ಸ್ಕ್ಯಾಮ್ 2003 ಅಂತಲೇ ಒಂದು ಮಾಡಿದ್ದಾರೆ ಅವರೇ, ಅದೇ ಟೀಮು, ಅದನ್ನು ನೋಡಿ. ಅದು ಒಬ್ಬರು ತೆಲುಗೇನು ರಿಯಲ್ ಮನುಷ್ಯನ ಬಗ್ಗೆ ಮಾಡಿರೋ ಫಿಲಮ್. ಅವನು ಸ್ಕ್ಯಾಮ್ ಮಾಡಿದ್ದ 2003ಲಿ, ಅವನದು ಲೈಫ್ ಸ್ಟೋರಿ ಇಟ್ಕೊಂಡು ಮಾಡಿದ್ದಾರೆ ಸೀರೀಸು, ಅದು ಚೆನ್ನಾಗಿದೆ, ಅದನ್ನು ನೋಡಿ. ಆ್ಯಂಡ್ ಈ ಥರ ಫಿಲಮು ಕಮ್ಮಿ ಬರೋದು ತುಂಬ, ವಿ ಹ್ಯಾವ್ ಟು ಸಪೋರ್ಟ್ ಇಟ್. ನೋಡಿ, ಚೆನ್ನಾಗಿದೆ ಫಿಲಮು, ಮಿಸ್ ಮಾಡಿಬಿಡಿ. ಇದನ್ನೇ